ಮಹಿಳಾ ಮೀಸಲಾತಿ ವಿಚಾರದೊಳಗ ಬಿಜೆಪಿ ಅವ್ರ ಹತ್ರ ಪಟ ಕಲಿಬೇಕಲ್ಲ. ಮೋದಿ ಅವ್ರು ಹೆಂಗಿದಾರ ಅಂತಂದ್ರೆ, ಮೋದಿ ಸಾಹೇಬರಿಗೆ ವಿರೋಧ ಪಕ್ಷವಿಲ್ಲದ ಭಾರತ ಇರ್ಬೇಕು. ಇವರು ಮಹಿಳಾ ಮೀಸಲಾತಿ ವಿಚಾರವನ್ನ ಇವ್ರು ಹೇಳಿದ ಮತ್ತೆ ನಾವು ಕೇಳ್ಬೇಕಲ್ಲ. ಬಿಜೆಪಿಯವ್ರಿಗೆ ಹಿಂದೆ ಪಾಕಿಸ್ತಾನ ವಿಷಯ, ಪುಲ್ವಾಮಾ ದಾಳಿ, ಹಲಾಲ್ ಕಟ್ ಇಂತಹ ವಿಚಾರಗಳು ಇದು. ಈಗ ಅವೆಲ್ಲ ಮುಗಿದಿರುವುದರಿಂದ ಮಹಿಳಾ ಮೀಸಲಾತಿ ವಿಷಯವನ್ನು ಮುಂದಿಟ್ಟಿದ್ದಾರೆ ಅಂತ ತಂಗಡಗಿ ಹೇಳಿದರು. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿಯಿಂದ ಪಾಠ ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ 2010ರಲ್ಲಿ ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿಗೆ ಅನುಮೋದನೆ ನೀಡಿದ್ದು ಯುಪಿಎ ಸರ್ಕಾರ. ಆಗ ಅದಕ್ಕೆ ವಿರೋಧ ಮಾಡಿದ್ದು ಬಿಜೆಪಿಯೇ ಅಂತ ಆರೋಪಿಸಿದರು. 2023ರಲ್ಲಿ ಈ ಕಾಯ್ದೆ ಮಂಡನೆ ಆಗಬೇಕಿತ್ತು, ಆಗ ಜಾರಿಗೆ ತರಲಾಗಿದೆ. ಈಗ ಡಿಲಿಮಿಟೇಷನ್ ಹೆಸರಿನಲ್ಲಿ ಮುಂದೂಡುತ್ತಿದ್ದಾರೆ ಅಂತ ಟೀಕಿಸಿದರು. ಪ್ರಧಾನಿ ಮೋದಿ ವಿರುದ್ಧವೂ ವಾಗ್ದಾಳಿ ನಡೆಸಿದ ತಂಗಡಿಗೆ, ಇದು ಗಿಮಿಕ್ ರಾಜಕೀಯ, ಜನರನ್ನು ತಪ್ಪು ದಾರಿಗೆಳೆಯುವ ಕೆಲಸ ನಡೀತಾ ಇದೆ. ಮೋದಿಯವರ ಹವಾ ಕಡಿಮೆಯಾಗಿದೆ, ಅದಕ್ಕಾಗಿ ಹೊಸ ಹೊಸ ವಿಷಯಗಳನ್ನು ತರ್ತಿದ್ದಾರೆ ಅಂತ ಆರೋಪಿಸಿದರು. ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಪಾಕಿಸ್ತಾನ ಮರ್ತು ಬಿಟ್ರ, ಪಾಕಿಸ್ತಾನ ಹೋತು, ಮುಸ್ಲಿಂ ಹೋತು, ಆಮೇಲೆ ಪುಲ್ವಾಮಾ ದಾಳಿ ಹೋತು, ಜಲ್ಲಿಕಟ್ಟು, ಇನ್ನೊಂದು ಯಾವ್ದು ಹಲಾಲ್ ಕಟ್ಟು, ಅವೆಲ್ಲ ಓದುವ. ಈಗ ಯಾವ್ದಂದ್ರೆ ಮಹಿಳಾ ಮೀಸಲಾತಿ. ಮಹಿಳಾ ಮೀಸಲಾತಿ ವಿಚಾರದೊಳಗ ಬಿಜೆಪಿ ಅವ್ರ ಹತ್ರ ಪಟ ಕಲಿಬೇಕಲ್ಲ. ಬಿಜೆಪಿ ಹತ್ರ ಪಟ ಕಲಿಯಂತ ಅವಶ್ಯಕತೆ ಐತಿ. 2010ರೊಳಗ ಮಹಿಳಾ ಮೀಸಲಾತಿ ರಾಜ್ಯಸಭಾದೊಳಗ ಮೊಟ್ಟ ಮೊದಲಿಗೆ ರಾಜ್ಯಸಭಾದೊಳಗ ಅಪ್ರೂವ್ ಮಾಡಿಸಿದ್ದೆ ಯಾವ ಪಾರ್ಟಿ? ಯುಪಿಎ ಸರ್ಕಾರ. ಅವಾಗ ಯಾರು ಅಪೋಸ್ ಮಾಡಿದ್ರು? ಅಪೋಸ್ ಮಾಡಿದ್ದೆ ಮಹಿಳಾ ಮೀಸಲಾತಿ ಅಪೋಸ್ ಮಾಡಿದ್ದೆ ಬಿಜೆಪಿ ಅವರು. ಅದನ್ನ ಇಲ್ಲಿ ಮರ್ತು ಬಿಟ್ರ? ಸಂಸತ್ತೆ ಹಿಂದೆ ಸ್ವಲ್ಪ ಸ್ಟೇಟ್ಮೆಂಟ್ ತೆಗೆದು ನೋಡಿ. 2023ರೊಳಗ ಮೀಸಲಾತಿಯನ್ನ ಮಾಡಿದ್ರು, ಅದನ್ನ ಕಂಟಿನ್ಯೂ ಮಾಡ್ಬಿಡ್ಬೇಕಾಗಿತ್ತು. ಇವತ್ತು ಯಾಕ್ತಾರಂತ ಅವಶ್ಯಕತೆ ಇತ್ತು? ಅವಾಗ ಅದನ್ನ ಜಾರಿ ತರಲಾರ್ದ ಈಗ ಡಿಲಿಮಿಟೇಷನ್ ಅಂದ್ರೆ ಡಿಲಿಮಿಟೇಷನ್ ಈಗಾಗಲೇ ಕತಿ ಮುಗ್ದೈತಿ. ಯಾರ್ದು? ಮೋದಿ ಅವ್ರದ್ದು ಹವಾ ಮತ್ತೊಂದು ಇದು ಅಂತಿದ್ರಲ್ಲ, ಅದೆಲ್ಲ ಮುಗ್ದೈತಿ. ಈಗ ಮುಗಿದಕ್ಕ ಇದನ್ನೊಂದು ಹೊಸದೊಂದು ಪ್ಲಾನ್ ಮಾಡಕ, ಒಂದು ಅವ್ರದ್ದು ಗಿಮಿಕ್ ಬಿಟ್ರೆ ಬದ್ದಿ ಏನೇನೇನೇನೂ ಇಲ್ಲ. ಈ ರಾಜ್ಯದೊಳಗೆ ತಂದೆ ಆದಂಥ ಕೆಲಸ ಮಾಡೋದನ್ನ ಬಿಟ್ಟು ಜನರಿಗೆ ದಿಕ್ ತಪ್ಪಿಸೋ ಕೆಲಸ ಮಾಡಕ್ ಹೊಂಟಾರ. ಮೋದಿಯವ್ರು ಹೆಂಗಿದಾರ ಅಂತಂದ್ರೆ, ಮೋದಿ ಸಾಹೇಬರಿಗೆ ವಿರೋಧ ಪಕ್ಷವಿಲ್ಲದ ಭಾರತ ಇರ್ಬೇಕು. ವಿರೋಧ ಪಕ್ಷ ಇರಲಾರ್ದ ಭಾರತ ಇರ್ಬೇಕು. ಪ್ರಶ್ನೆ ಮಾಡೋದು ಯಾರ್ಯಾರ್ಯಾರು ಪ್ರಶ್ನೆ ಮಾಡದಂತ ಭಾರತ ಇರ್ಬೇಕು. ವಿರೋಧ ಪಕ್ಷ ಇರ್ಬೇಕು. ಹೆಂಡತಿ ಇಲ್ಲದ ಜೀವನ ಬೇಕು. ಹೆಂಡತಿ ಇಲ್ಲದ ವಿಲಾಸಿ ಜೀವನ ಬೇಕು. ಮಕ್ಕಳಿಲ್ಲಾರ್ದ ಅಂಗಳ ಬೇಕು. ಇದು ಕತೆ. ಇದು ಗ್ರಾಮೀಣ ಪ್ರದೇಶದಾಗ ನಡೆಯುವಂಥದ್ದು. ಪ್ರಶ್ನೆಗಳೇ ಇಲ್ಲದ ಸಂಸತ್ತು ಇರಬೇಕು. ಪ್ರಶ್ನೆಗಳೇ ಇರ್ಲಾರ್ದ ಸಂಸತ್ತು ಇರ್ಬೇಕು. ಸವಾಲುಗಳು ಇರ್ಲಾರ್ದ ಮೀಡಿಯಾ ಇರ್ಬೇಕು. ನೀವು ಯಾವುದು ಪ್ರಶ್ನೆಗಳಿಗೆ ಏನೂ ಕೇಳಬಾರ್ದು. ಸವಾಲುಗಳು ಇರ್ಲಾರ್ದ ಮೀಡಿಯಾ ಇರ್ಬೇಕು. ಅಡಿಟ್ ಇಲ್ಲದ ಹಣ ಬೇಕು. ಅಡಿಟ್ ಮಾಡಿಸ್ಲಾರ್ದ ಹಣ ಇರ್ಬೇಕು. ಮತ್ತೆ ಬುದ್ಧಿವಿಲ್ಲದ ಭಕ್ತರು. ಬುದ್ಧಿನೇ ಅಂಧ ಭಕ್ತರು ಅಂತಲ್ಲ, ಬುದ್ಧಿ ಇರ್ಲಾರ್ದ ಅಂಧ ಭಕ್ತರು ಇರ್ಬೇಕು. ಇದು ಮೋದಿ ಅವರ ಇವೆಲ್ಲ ಅವ್ರಿಗೆ ಇದು ಮೋದಿ ಅವರಿಗೆ ಸಂಬಂಧಪಟ್ಟಿದ್ದ ಇದು ಎಲ್ಲದು. ಸರ್, ಮೊನ್ನೆ ಇಡೀ ದೇಶ ಉದ್ದೇಶಿಸಿ ಮಾತನಾಡಿದ್ರಲ್ರಿ, ಏನಂತ ಮಾತಾಡಿದ್ರು ಅಂದ್ರೆ ಇದ್ರೆ ನಾನೊಂದು ಮಾತು ಹೇಳ್ತೀನಿ. ಅವ್ರಿಗೆ ದೇಶದೊಳಗ ಮಾತಾಡಕ್ ಏನ್ ಬೇಕು ಅಂತಂದ್ರೆ, ದೇಶದಾಗ ಏನ್ ಬೇಕಂದ್ರೆ, ನಾನು ಹೇಳಿದ್ನಲ್ಲ, ಅವ್ರಿಗೆ ಜನರನ್ನ ಗೊತ್ತಿರ್ಲಾರ್ದ ರೀತಿ ಒಳಗೆ ಅವ್ರಿಗೆ ತಲೆ ಕೆಡ್ಸಂತ ವಾಸ್ತವ ಸತ್ಯ ಹೇಳಲಾರ್ದು. ನಾನು ಸತ್ಯ ಹೇಳಿ, ಈ ಸತೆ ಮಳೆ ಮೀಸಲಾತಿ ಅಷ್ಟ ತಂದಿದ್ರೆ ಯಾಕೆ ಹಾಕಿದ್ದಿಲ್ಲ? ಅವ್ರಿಗೆ ಗೊತ್ತೈತಲ್ಲ ನಮ್ಮ ಹತ್ರ ಮೆಜಾರಿಟಿ ಇಲ್ಲ ಅನ್ನೋದು. ಯಾಕೆ ಕ್ಷೇತ್ರ ವಿಂಗಡಣೆ ತಂದ್ರು? ಯಾಕೆ ತಂದ್ರು? ಇವರು ಮಹಿಳಾ ಮೀಸಲಾತಿ ವಿಚಾರವನ್ನ ಇವ್ರು ಹೇಳಿದ ಮತ್ತೆ ನಾವು ಕೇಳ್ಬೇಕ.
51% ಈ ರಾಜ್ಯದೊಳಗ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಒಳಗ 51% ಮಹಿಳಾ ಮೀಸಲಾತಿ ತಂದಿದ್ದು ಕಾಂಗ್ರೆಸ್, ರಾಜೀವ್ ಗಾಂಧಿ ಅವರು. ಇವ್ರು ಯಾರ ಮಾತು ಕೇಳಿದ್ರೆ ಜನ ಒಪ್ಪಿಡ್ತಾರ? ಇದನ್ನೆಲ್ಲ ಬಿಜೆಪಿ ಒಪ್ಪಾಗಲ್ಲ. ಬಿಜೆಪಿ ಉಗಳಕತ್ತಾರ ಅವ್ರಿಗೆ. ಇವ್ರ ಮಾತು ನಾವು ಕೇಳ್ಬೇಕಾ? ಏನು ಇವ್ರದ ಸಾಧನೆ ಏನು ಹೇಳ್ರಿ? ಇವ್ರ ಸಾಧನೆ ಏನು? ಈ ದೇಶದೊಳಗ 12ನೇ ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಇವ್ರ ಯೋಜನೆ ಎಂತವ್ ಹೇಳ್ರಿ? ಏನು ನ್ಯಾಷನಲ್ ಹೈವೇ ಇವ್ರು ಮಾಡಿದ್ರ? ಯಾವ್ದಾದ್ರು ಅಣೆಕಟ್ಟು ಕಟ್ಟಿದ್ರ? ಎಷ್ಟು ರೈಲ್ವೆ ಸ್ಟೇಷನ್ ಮಾಡಿದ್ದಾರೆ? ಎಷ್ಟು ಹಾಸ್ಪಿಟಲ್ ಮಾಡಿದ್ದಾರೆ? ಹೇಳಿ ಒಂದು. ರೈಲ್ವೆ ಸ್ಟೇಷನ್ ಮೂಲಭೂತ ಸೌಕರ್ಯಗಳಿಂದ ಅದೇ ರೀ, ಅಂತವೆಲ್ಲ ಇವ್ರ ಯೋಜನೆಗಳು ಎಂತವ್ ಹೇಳ? ಏನು ಅಂತಂದ್ರೆ ಸ್ವಚ್ಛ ಭಾರತ, ಕಸಬರಿಗೆ ನಮ್ಮದು, ಕಸ ನಮ್ಮದು ಯೋಜನೆ ಮಾತ್ರ ಕೇಂದ್ರ ಸರ್ಕಾರದ್ದು. ಮತ್ತೆ ಆಮೇಲೆ ಏನು ಇದು ಯೋಗ ದಿನ್, ಚಾಪಿ ನಮ್ಮದು, ದೇಹ ನಮ್ಮದು, ದೇಹ ಮಾಡೋದ ನಾವು. ಪಾಪ ಅವರು ಯೋಗಕ್ಕೆ ಹೋಗ್ತಾರೆ ಕೇಳ್ರಿ. ಅದ್ರ ಯೋಜನೆ ಮೋದಿ ಅವರು. ಬೇಟಿ ಪಡಾವ್ ಬೇಟಿ ಬಚಾವ್, ಬೇಟಿ ನಮ್ಮದು, ಆಕಿನ ರಕ್ಷಣೆ ಮಾಡೋರ ನಾವು. ಯಾವ್ದ್ರ ಇದಕ್ಕೆ ನಾನು ಈಗ ಯಾವ್ರು ಹೇಳಕತ್ತೀರಿ? ಒಂದ್ರ ಗ್ರಾಂಟ್ ಕೊಟ್ಟಾರ ಹೇಳ್ರಿ? ಒಂದೇ ಒಂದು ಗ್ರಾಂಟ್ ಕೊಟ್ಟಿದ್ದೆ ಹೇಳ್ರಿ? ವಿತೌಟ್ ಗ್ರಾಂಟ್ ಸ್ಕೀಮ್ ಅದಾವಲ್ಲ ಅವು ಬಿಜೆಪಿ ಮೋದಿ ಅವರು. ಸರ್ ರೈಸ್ ಟೆಕ್ ಪಾರ್ಕ್ ಹಂಗೆ ಆಗಿದೆ ಸರ್. ಯಾವುದು ಸರ್? ರೈಸ್ ಟ್ಯಾಕ್ ಪಾರ್ಕ್